ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುರಳಿಯ ಮುಖ್ಯ ಸಾರಾಂಶ. ವಾಣಿ ಡೇಟು 22/11/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ. ಮುಖ್ಯ ಸಾರಾಂಶ. ಮಧುರ ಮಕ್ಕಳೇ, ಎಲ್ಲರಿಗೆ ಖುಷಿಯ ಸಮಾಚಾರ ತಿಳಿಸಿ. ಈಗ ದೈವಿ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತಿದೆ. ನಿರ್ವಿಕಾರಿ ಪ್ರಪಂಚ ಬರುವಾಗ ಉಳಿದೆಲ್ಲ ವಿನಾಶವಾಗುತ್ತದೆ. ಪ್ರಶ್ನೆ: ರಾವಣನ ಶಾಪ ಯಾವಾಗ ಸಿಗುತ್ತದೆ? ಶಾಪಗ್ರಸ್ತರ ಚಿಹ್ನೆ ಏನು? ಉತ್ತರ: ದೇಹಾಭಿಮಾನ ಬಂದಾಗಲೇ ರಾವಣನ ಶಾಪ ಸಿಗುತ್ತದೆ. ಶಾಪಗ್ರಸ್ತ ಆತ್ಮ ವಿಕಾರಿ, ಕಂಗಾಲ್, ಅಶಾಂತ, ಕೆಳಗಿಳಿಯುವ ಸ್ಥಿತಿಯಲ್ಲಿ. ಶಾಪದಿಂದ ಮುಕ್ತಿಗೆ ಮಾರ್ಗ: ದೇಹಿ ಅಭಿಮಾನ, ಪಾವನ ದೃಷ್ಟಿ ವೃತ್ತಿ, ತಂದೆಯ ನೆನಪು. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ದೇವಿ ದೇವತಾ ಧರ್ಮದ ಸ್ಥಾಪನೆ ಈಗ ನಡೆಯುತ್ತಿದೆ. 5000 ವರ್ಷಗಳ ಹಿಂದೆ ಭಾರತದಲ್ಲಿ ಲಕ್ಷ್ಮೀನಾರಾಯಣರ ದೈವಿ ರಾಜ್ಯವಿತ್ತು. ಎಲ್ಲರೂ ತಮ್ಮ ತಮ್ಮ 84 ಜನ್ಮಗಳನ್ನು ನಿಗದಿಯಂತೆ ಅಭಿನಯಿಸುತ್ತಾರೆ. ಆತ್ಮವೇ ಕರ್ಮ ವಿಕರ್ಮ ಸ್ವಭಾವವನ್ನು ತೆಗೆದುಕೊಂಡು ಬರುತ್ತದೆ. ಸತ್ಯುಗದಲ್ಲಿ ಎಲ್ಲರೂ ಪಾವನ ಪೂಜ್ಯರಾಗಿದ್ದರು. ದ್ವಾಪರದಿಂದ ರಾವಣ ರಾಜ್ಯ ವಿಕಾರ ಆರಂಭವಾಯಿತು. ಪೂಜ್ಯರು ಪೂಜಾರಿಗಳು ನಾವೇ 5000 ವರ್ಷಗಳ ಚಕ್ರದಲ್ಲಿ ಆಗುತ್ತೇವೆ. ಶಿವಬಾಬಾ ಬ್ರಹ್ಮನಲ್ಲಿಗೆ ಪ್ರವೇಶಿಸಿ ನಮಗೆ ಜ್ಞಾನ ಕೊಡುತ್ತಾರೆ. ಬ್ರಹ್ಮ ಮೂಲಕವೇ ನಾವು ಬ್ರಹ್ಮಕುಮಾರ ಕುಮಾರಿಯರಾಗುತ್ತೇವೆ. ಎಲ್ಲರೂ ಪರಸ್ಪರ ಸಹೋದರ ಸಹೋದರಿ ಆಗಿರುವ ಕಾರಣ ಈ ಜ್ಞಾನ ಮುಖ್ಯ. ಕೆಟ್ಟ ದೃಷ್ಟಿ ಇದಕ್ಕೆ ಕಾರಣ ದೇಹಾಭಿಮಾನ. ದೇಹಾಭಿಮಾನವಾದರೆ ರಾವಣನ ಶಾಪ, ದೇಹಿ ಅಭಿಮಾನವಾದರೆ ದೇವಿ ಆಸ್ತಿ. ಭಾರತ ಈಗ ಶಾಪಗ್ರಸ್ತವಾಗಿರೋದು ರಾವಣ ರೂಪಿ ಮಾಯ ಕಾರಣ. ಪ್ರತಿ ವರ್ಷ ರಾವಣನ ದಹನ ಮಾಡುವುದು ರಾವಣ ಶತ್ರು ಎಂಬ ಉದಾಹರಣೆ. ಈಗ ಪಾವನ ವಿಶ್ವ ಸ್ಥಾಪನೆ ಆಗುತ್ತಿದೆ. ಅದೇ ಹೆವನ್. ಪ್ರಜಾಪಿತ ಬ್ರಹ್ಮ ತಂದೆಯ ಮೂಲಕ ಸೃಷ್ಟಿ ನಡೆಯುತ್ತಿದೆ. ರಾಜಯೋಗದಿಂದಲೇ ಸತೋ ಪ್ರಧಾನ ಸ್ಥಿತಿ ಬರುತ್ತದೆ. ನೆನಪು ಯಾತ್ರೆಯಿಂದ ವಿಕರ್ಮಗಳು ವಿನಾಶವಾಗುತ್ತವೆ. ಹೊಸ ಪ್ರಪಂಚಕ್ಕಾಗಿ ಹಳೆಯ ಪ್ರಪಂಚದ ಮಮತೆ ಬಿಡಬೇಕು. ಯುದ್ಧ ಹಾಗೂ ಪ್ರಕೃತಿ ವಿಕೋಪಗಳು ತಮೋ ಪ್ರಧಾನ ಪ್ರಪಂಚದ ಅಂತ್ಯಕ್ಕೆ ಕಾರಣ. ಯೋಗಾಭ್ಯಾಸದಿಂದ ಆತ್ಮ ಪಾರಸವಾಗುತ್ತದೆ. ಈಗಿನ ಪುರುಷಾರ್ಥವೇ ಭವಿಷ್ಯ 21 ಜನ್ಮಗಳ ಸುಖವನ್ನು ನಿರ್ಣಯಿಸುತ್ತದೆ. ಸರ್ವೀಸ್ ಮಾಡುವವರಿಗೆ ಡಬಲ್ ಕಿರೀಟ, ಪೂರ್ಣ ಸುಖ. ಸೇವೆ ಕಡಿಮೆ ಮಾಡುವವರು ಸಾಮಾನ್ಯ ಮನೆಯಲ್ಲಿ ಜನ್ಮ. ಜ್ಞಾನ 3ನೇ ನೇತ್ರವೇ ನಿಜವಾದ ದರ್ಶನ. ಎಲ್ಲರ ಮೇಲೂ ದಯೆ ಇರಬೇಕು. ಎಲ್ಲರೂ ಅಂಧರು, ನಾವು ಮಾರ್ಗದರ್ಶಕರು. ತಂದೆ ನೆನಪು ಇಲ್ಲದೆ ಬಂದ ವಿಕರ್ಮಗಳು ಕ್ಷಯವಾಗುವುದಿಲ್ಲ. ಮುರಳಿಯ ಮುಖ್ಯ ಸಾರಾಂಶ. ಈಗ ವಿಶ್ವದಲ್ಲಿ ನಡೆಯುತ್ತಿರುವುದೇ ಮಹತ್ತರ ಪರಿವರ್ತನೆ. ಹಳೆಯ ವಿಕಾರಿ ಲೋಕ ಮುಗಿಯುತ್ತಿದೆ. ಹೊಸ ದೈವಿ ಲೋಕ ಉದಯಿಸುತ್ತದೆ. ಶಿವಬಾಬಾ ಬ್ರಹ್ಮನ ಮೂಲಕ ನಮಗೆ ಮೂಲ ಜ್ಞಾನ ಸ್ಮರಣೆ ಮಾಡಿಸುತ್ತಾರೆ. ನಾವು 5000 ವರ್ಷಗಳ ಹಿಂದೆ ದೈವಿ ಕುಲದವರೇ ಆಗಿದ್ದೆವು. ದ್ವಾಪರದಲ್ಲಿ ದೇಹಾಭಿಮಾನ ಬಂದ ಕ್ಷಣದಿಂದ ರಾವಣ ರಾಜ್ಯ ಆರಂಭವಾಯಿತು. ದೇಹಾಭಿಮಾನ ಅಂದರೆ ರಾವಣನ ಶಾಪ, ರೋಗ, ಕಂಗಾಲ, ಅಶಾಂತಿ. ದೇಹಿ ಅಭಿಮಾನ ಅಂದರೆ ದೈವಿ ಆಸ್ತಿ, ಸುಖ, ಶಾಂತಿ, ಶ್ರೇಷ್ಠತೆ. ತಂದೆ ನೆನಪು ಮತ್ತು ರಾಜಯೋಗದಿಂದ ಪಾವನರಾಗುತ್ತೇವೆ. ವಿಕರ್ಮಗಳ ಲೆಕ್ಕ ಮುಗಿಯುತ್ತದೆ. ಮತ್ತೆ ಸತ್ಯುಗದ ದೇವತೆಗಳಾಗಿ ಜನ್ಮ ಪಡೆಯುತ್ತೇವೆ. ಇದೀಗ ಬಾಬಾ ನಮಗೆ ಒಂದು ಮಹತ್ತರ ಕರ್ಮ ನೀಡುತ್ತಿದ್ದಾರೆ. ಎಲ್ಲರಿಗೆ ಖುಷಿಯ ಸಮಾಚಾರವನ್ನು ತಿಳಿಸಿರಿ. ದೈವಿ ಸಾಮ್ರಾಜ್ಯ ಸ್ಥಾಪನೆ ನಡೆದಿದೆ. ಈ ಜ್ಞಾನವನ್ನು ಹಿಡಿದುಕೊಂಡೇ ಕಾರ್ಯಗಳನ್ನು ಮಾಡಬೇಕು. ಕುಟುಂಬದಲ್ಲೂ ಇರಬೇಕು. ಆದರೂ ಮನಸ್ಸು ಬುದ್ಧಿಯಲ್ಲಿ ಒಂದೇ ಯೋಗ. ಶಿವಬಾಬಾ ಪೂಜ್ಯ. ಜಪ ತಪ ವ್ರತ ಬೇಡ, ನೆನಪು ಮತ್ತು ಸೇವೆ ಸಾಕು. ಇದು ಬಾಬಾ ಹೇಳುತ್ತಾರೆ. ಮಕ್ಕಳೇ, ಆಲಸ್ಯ ಮಾಡಬೇಡಿ. ಒಂದು ವೇಳೆ ಈಗ ಪದವಿ ತಪ್ಪಿದರೆ ಕಲ್ಪಕಲ್ಪವು ತಪ್ಪುತ್ತದೆ. ಇಂದಿನ ಹೈಲೈಟ್ ಮಾರಲ್: ದೇಹಾಭಿಮಾನವೇ ರಾವಣ, ದೇಹಿ ಅಭಿಮಾನವೇ ಪರಮಪಿತನ ಆಸ್ತಿ.